ಪೂಜೆಗಳನ್ನು ಮಾಡೋದ್ರಿಂದ ನಮಗೆ ಏನು ಲಾಭ ಆಗುತ್ತೆ? ಈ ಖಗೋಳ ಚಂದ್ರಗ್ರಹಣ ಸಂದರ್ಭದಲ್ಲಿ, ಖಗ್ರಾಸ ಚಂದ್ರಗ್ರಹಣ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪೂಜೆಗಳನ್ನು ಮಾಡಬೇಕು, ಪುನಸ್ಕಾರಗಳನ್ನು ಮಾಡಬೇಕು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ ನೋಡಿ, ಬೆಳ್ಳಿ ಚಂದ್ರ ಅಥವಾ ನಾಗದೇವರನ್ನು ಪೂಜೆ ಮಾಡಬೇಕು. ಈ ತುಪ್ಪ ತುಂಬಿದಂತಹ ತಾಮ್ರ ಪಾತ್ರೆ ಅಥವಾ ಕಂಚಿನ ಪಾತ್ರೆಯನ್ನು ನೀವು ಬಳಕೆ ಮಾಡಿಕೊಳ್ಬಹುದು. ಮತ್ತು ಎಳ್ಳು, ವಸ್ತ್ರ, ದಕ್ಷಿಣೆ ಸಹಿತ ಪೂಜೆಯನ್ನು ಮಾಡಬೇಕು. ಈ ಪೂಜಾ ಫಲ ಏನು ಅಂತ ನಾವು ಹೇಳ್ತಾ ಇದ್ದೀವಿ. 1.5 ತಿಂಗಳಿಂದ 6 ತಿಂಗಳ ಫಲ ಸಿಗುತ್ತೆ. ಇದರಲ್ಲಿ ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ಪೂಜೆಯನ್ನು ಮಾಡಿದ್ರೆ 1.5 ತಿಂಗಳಿಂದ 6 ತಿಂಗಳ ಫಲ ಇರುತ್ತೆ. ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ರೆ ಬೆಳ್ಳಿ ಚಂದ್ರ ಅಥವಾ ನಾಗದೇವರನ್ನು ಪೂಜಿಸಬೇಕಾಗತ್ತೆ. ಈ ತುಪ್ಪ ತುಂಬಿದ ತಾಮ್ರ ಪಾತ್ರೆ ಅಥವಾ ಕಂಚಿನ ಪಾತ್ರೆಯನ್ನು ಬಳಕೆ ಮಾಡಿಕೊಳ್ಬೇಕು. ಈ ಬೆಳ್ಳಿ ಪಾತ್ರೆ ಅದು ಇದು ಅಂತ ಏನು ನೀವು ಬಳಕೆ ಮಾಡ್ತೀರೋ ಅದೆಲ್ಲ ಕಟ್ ಆಫ್ ಮಾಡಬೇಕು. ಯಾಕೆಂತಂದರೆ ಈ ತಾಮ್ರ ಮತ್ತು ಕಂಚು ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ತಾಮ್ರ ಪಾತ್ರೆ ಅಥವಾ ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ತುಂಬಬೇಕು. ಎಳ್ಳು ಮತ್ತು ವಸ್ತ್ರ ದಕ್ಷಿಣೆ ಸಹಿತ ಪೂಜೆಯನ್ನು ಮಾಡಬೇಕಾಗತ್ತೆ. 1.5 ತಿಂಗಳಿಂದ 6 ತಿಂಗಳ ಕಾಲ ಫಲ ಸಿಗತ್ತೆ. ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಈ ಚಂದ್ರಗ್ರಹಣ ಗೋಚರವಾಗತ್ತೆ. ಮನುಕುಲಕ್ಕೆ ಗಂಡಾಂತರ ಅಂತ ಹೇಳಿ ಕೆಲವರು ಹೇಳ್ತಾರೆ ಇಲ್ಲ, ಇದರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗೋದಿಲ್ಲ. ಹಾಗಿದ್ರೆ ಯಾರಿಗೆ ಶುಭ ಫಲ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ ನೋಡಿ, ರಾಶಿಯಲ್ಲಿ ಮೇಷರಾಶಿ, ನಕ್ಷತ್ರ ಅಶ್ವಿನಿ, ಭರಣಿ, ಕೃತಿಕ. ಇನ್ನು ಕಟಕ ರಾಶಿ, ನಕ್ಷತ್ರ ಪುನರ್ವಸು, ಪುಷ್ಯ, ಆಶ್ಲೇಷ, ಇವರಿಗೆ ಶುಭ ಫಲ ಸಿಗುತ್ತೆ. ಧನುಷ್ ರಾಶಿ, ಮೂಲ ಪೂರ್ವ ನಕ್ಷತ್ರ, ಆಷಾಢ ನಕ್ಷತ್ರ, ಉತ್ತರ ಆಷಾಢ, ಉತ್ತರ ಭಾದ್ರಪದ ನಕ್ಷತ್ರ. ಇನ್ನು ವೃಶ್ಚಿಕ ರಾಶಿಯವರಿಗೂ ಕೂಡ ಒಳಿತಿದೆ. ಈ ವಿಶಾಖ ಮತ್ತು ಅನುರಾಧ, ಜ್ಯೇಷ್ಠ ನಕ್ಷತ್ರದವ್ರಿಗೂ ಕೂಡ ಒಳಿತಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವರೆಲ್ಲರಿಗೂ ಕೂಡ ಶುಭ ಫಲ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರ ಸಂಪರ್ಕದಲ್ಲಿದ್ದಾರೆ ಶಮಿ ಶೆಟ್ಟಿ, ನಮ್ಮ ಪ್ರತಿನಿಧಿ. ಮಾತನಾಡಿಸ್ತಾ ಹೋಗೋಣ. ವೆರಿ ಗುಡ್ ಮಾರ್ನಿಂಗ್ ಶಮಿ ಶೆಟ್ಟಿ. ಸದ್ಯಕ್ಕೆ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನೀವು ಎಲ್ಲಿದ್ದೀರಿ? ಆ ಒಂದು ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ? ಎಷ್ಟು ಗಂಟೆಗೆ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ ಅಂತ ಹೇಳಿ? ಎಸ್ ರಮ್ಯಾ, ಇವತ್ತು ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆ ನಗರದ ಪ್ರಸಿದ್ಧ ದೇವಾಲಯಗಳನ್ನು ಕೂಡ ಕ್ಲೋಸ್ ಮಾಡಲಾಗ್ತಿದೆ. ಸದ್ಯ ನಾನಿವತ್ತು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿನ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಇವತ್ತು ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗುವ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲಾ ದೇವಸ್ಥಾನಗಳನ್ನು ಆದಷ್ಟು ಬೇಗ ಸಂಜೆಯ ಒಳಗಡೆ ಕ್ಲೋಸ್ ಮಾಡಲಾಗ್ತಾ ಇದೆ. ಹಾಗೇನೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ಕೂಡ ಪ್ರತಿನಿತ್ಯ ಹೇಗೆ ದರ್ಶನಕ್ಕೆ ಅವಕಾಶವನ್ನ ಭಕ್ತಾದಿಗಳಿಗೆ ಮಾಡಿಕೊಡ್ಲಾಗುತ್ತೆ, ಹಾಗೇನೆ ಇವತ್ತು ಬೆಳಗ್ಗೆಯಿಂದಲೇ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಆದ್ರೆ ಇಂದು ಸಂಜೆ 7 ಗಂಟೆಗೆನೆ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ. ಪ್ರತಿನಿತ್ಯ ರಾತ್ರಿ 9 ಗಂಟೆವರೆಗೂ ಕೂಡ ಭಕ್ತಾದಿಗಳಿಗೆ ದರ್ಶನಕ್ಕೆ ಇದೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಾಗಿ ಇವತ್ತು ಸಂಜೆ 7 ಗಂಟೆಗೆ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ. ದೇವಸ್ಥಾನದ ದೇವರ ಬಳಿ ದರ್ಬೆಯನ್ನ ಇಟ್ಟು, ಗರಿಕೆಯನ್ನ ಇಟ್ಟು ದೇವಸ್ಥಾನವನ್ನ ಬೀಗ ಹಾಕಲಾಗುತ್ತೆ. ತದನಂತರ ನಾಳೆ ಬೆಳಿಗ್ಗೆ 8 ಗಂಟೆಗೆ ಹೋಮ, ಪೂಜೆ, ಪುನಸ್ಕಾರಗಳು, ದೇವಸ್ಥಾನದ ಶುದ್ಧಿ ಕಾರ್ಯವನ್ನ ಮಾಡಿ ತದನಂತರ 8 ಗಂಟೆಯ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಈ ಹಿನ್ನೆಲೆಯಲ್ಲಿ ಚಂದ್ರಗ್ರಹಣವನ್ನ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಆಚರಣೆ ಮಾಡ್ತಾ ಇರುವಂತದ್ದು ರಮ್ಯಾ. ಹಾಗೇನೆ ಇವತ್ತು ಕೂಡ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ಅಥವಾ ಹೋಮ ಹವನಗಳು ಯಾವುದೂ ಕೂಡ ನಡೆಯೋದಿಲ್ಲ. ಬದಲಿಗೆ ಪ್ರತಿನಿತ್ಯ ದೇವರ ದರ್ಶನ ಯಾವ ರೀತಿಯಾಗಿ ಮಾಡಲಾಗುತ್ತೆ ಭಕ್ತಾದಿಗಳಿಗೆ, ಪ್ರತಿನಿತ್ಯ ದೇವರಿಗೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅದು ಮಾತ್ರ ನಡೆಯುತ್ತೆ. ಆದ್ರೆ ಇವತ್ತು ಸಂಜೆ 7 ಗಂಟೆಗೆ ದೇವಸ್ಥಾನವನ್ನ ಬೀಗ ಹಾಕಿ ತದನಂತರ ನಾಳೆ ಶುದ್ಧೀಕರಣ ಕಾರ್ಯ, ಪೂಜೆ ಪುನಸ್ಕಾರಗಳು, ಹೋಮ ಗಳಿರತ್ತೆ. ಅದ ನಂತರ ಬೆಳಗ್ಗೆ 8 ಗಂಟೆಯಿಂದ ಮತ್ತೆ ನಾಳೆ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುವಂತದ್ದು. ಓಕೆ ಶಮಿ ಶೆಟ್ಟಿ, ಈಗ
ದೇವಸ್ಥಾನಗಳು ಬಂದಿದೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ, ಕೆಲವರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಗೊತ್ತಿರೋದಿಲ್ಲ. ಭಕ್ತಾದಿಗಳೇನಾದರೂ ಆಗಮಿಸ್ತಾ ಇದ್ದಾರಾ, ಭಕ್ತಾದಿಗಳು ಏನು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂತ ಹೇಳಿ? ರಮ್ಯಾ, ಈಗ ಒಂದು 5 ನಿಮಿಷ ಮುಂಚೆ ಅಷ್ಟೇ ದೇವಸ್ಥಾನವನ್ನ ಬೀಗ ಓಪನ್ ಮಾಡಲಾಯಿತು. ಆದ್ರೆ ಭಕ್ತಾದಿಗಳು ಇವತ್ತು ಗ್ರಹಣದ ಹಿನ್ನೆಲೆಯಿಂದ ಸುಮಾರು 6:30ಯಿಂದಲೇ ದೇವಸ್ಥಾನಕ್ಕೆ ಬಂದು ದೇವರ ಏನು ಕೈ ಮುಗಿದು ದೇವರಿಗೆ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರು, ಅಂದ್ರೆ ಬೀಗ ತೆಗೆದೇ ಇದ್ರು ಕೂಡ ದೇವರನ್ನ ಬಂದು ಪ್ರದಕ್ಷಿಣೆ ಮಾಡಿ ಕೈ ಮುಗಿದು ಭಕ್ತಾದಿಗಳು ಹೋಗ್ತಾ ಇರುವಂತದ್ದು. ಅದು ಇವತ್ತು ಗ್ರಹಣ ಇರೋದ್ರಿಂದ ಸಾಕಷ್ಟು ಬೇರೆ ಬೇರೆ ರಾಶಿಗಳಿಗೆ ದೋಷಗಳಿರುವಂತದ್ದು, ನಕ್ಷತ್ರಗಳಿಗೆ ದೋಷಗಳಿರುವಂತದ್ದು, ಅವರು ಮುಖ್ಯವಾಗಿ ಬಂದು ದೇವರಿಗೆ ಅಕ್ಕಿ ಇರ್ಬೋದು ಅಥವಾ ಪೂಜೆ ಪುನಸ್ಕಾರಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ದೋಷ ಪರಿಹಾರಕ್ಕಾಗಿ. ಮತ್ತೆ ದೇವರ ದರ್ಶನವನ್ನ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಮಾಡ್ತಾ ಇರುವಂತದ್ದು. ಪ್ರತಿನಿತ್ಯ 9 ಗಂಟೆ ತನಕ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಓಪನ್ ಇದ್ರೆ ಇವತ್ತು ಸಂಜೆ 7 ಗಂಟೆಗೆ ಕ್ಲೋಸ್ ಕೂಡ ಮಾಡಲಾಗ್ತದೆ. ನಗರದ ಪ್ರಮುಖ ಪ್ರಸಿದ್ಧ ದೇವಾಲಯಗಳನ್ನು ಕೂಡ ಇದೇ ರೀತಿ ಸುಮಾರು ಸಂಜೆಯ ಒಳಗಡೆನೆ ಕ್ಲೋಸ್ ಮಾಡುವಂತಹ ನಿಟ್ಟಿನಲ್ಲಿ ಚಂದ್ರಗ್ರಹಣದ ಹಿನ್ನೆಲೆ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಮಿ.